ಆಕಾಶ ಎಸ್ ಸರ್. ಏನ್ ಮಾಡ್ತಿದ್ಯಪ್ಪ? ಸರ್ ನಾನು ಒಂದೇ ಕ್ಲಿಕ್ ಅಲ್ಲಿ 30 ಸ್ಟಿಕ್ಕರ್ ಹೇಗೆ ಮಾಡುವಂತ ನೋಡ್ತಾ ಇದ್ದೀನಿ ಸರ್. ಪದಂ ಬರುತ್ತಾ? ಇಲ್ಲ ಸರ್, ಸ್ವಲ್ಪ ಹೇಳ್ಕೊಡಿ. ಸೊ ನೋಡಿ, ಈಗ ಏನ್ ಮಾಡ್ಬೇಕು, MS ವರ್ಡ್ ಅಲ್ಲಿ ಇದೆಯಲ್ಲ. ಎಸ್ ಸರ್. ಸೊ MS ವರ್ಡ್ ಅಲ್ಲಿ ಮೇಲ್ಗಡೆ ಇದೆಯಲ್ಲ ಮೆನ್ಯೂ ಬಾರ್ ಅಲ್ಲಿ ನಾವೇನ್ ನೋಡ್ತೀವಿ, ಹೋಮ್, ಇನ್ಸರ್ಟ್, ಡಿಸೈನ್ ಅಂತ ನೋಡ್ತಿದೀವ. ಹಾಗೆ ಮುಂದ್ ಬಂದ್ರೆ ಮೇಲಿಂಗ್ಸ್ ಅಂತ ಹೇಳಿ ಕಾಣಿಸ್ತಿದ್ಯಾ? ಎಸ್ ಸರ್. ನೋಡಿ ಇಲ್ಲಿ ಮೇಲಿಂಗ್ಸ್ ಅಂತ ಹೇಳಿದ್ಯಾ. ಸೊ ಆ ಮೇಲಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಎಡ ಭಾಗದಲ್ಲಿ ಲೇಬಲ್ಸ್ ಅಂತ ಹೇಳಿ ಕಾಣಿಸ್ತಿದ್ಯಾ? ಆ ಲೇಬಲ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನ್ ಮಾಡ್ಬೇಕು, ನೆಕ್ಸ್ಟ್ ಲೇಬಲ್ಸ್ ಮೇಲೆ ಕ್ಲಿಕ್ ಇರಬೇಕು. ಅಂದ್ರೆ ಲೇಬಲ್ಸ್ ಕಾಣಿಸ್ತಿದೆಯಲ್ಲ, ಈ ಲೇಬಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಏನೇನ್ ಬೇಕು ಅದನ್ನ ಬರ್ಕೋಬೇಕು. ಏನ್ ಬೇಕು ನಿಮ್ಗೆ ಸ್ಟಿಕ್ಕರ್ ಅಲ್ಲಿ? ಮೊದಲಿಗೆ ನೇಮ್. ನೇಮ್ ಬೇಕಾ? ಸೊ ನೇಮ್ ಅನ್ನ ಬರ್ಕೊಳ್ಳಿ. ನೇಮ್ ಆದ್ಮೇಲೆ ನೆಕ್ಸ್ಟ್ ಅದಕ್ಕೆ ಅಂಡರ್ಸ್ಕೋರ್ ಹಾಕಿ, ಯಾಕಂದ್ರೆ ಅಂಡರ್ಸ್ಕೋರ್ ಹಾಕಿ ನಾವು ಅಂಡರ್ಸ್ಕೋರ್ ಮೇಲೆ ಬರಿಬಹುದು, ಹೌದಿಲ್ಲ? ಸೊ ನೆಕ್ಸ್ಟ್ ನೇಮ್ ಆದ್ಮೇಲೆ ರೋಲ್ ನಂಬರ್, ROLL ರೋಲ್ ನಂಬರ್. ದೆನ್ ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರೀತೀರಿ, ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಆದ್ಮೇಲೆ ಏನ್ ಬರೀತೀರಿ, ಸೆಕ್ಷನ್. SECTION ಸೆಕ್ಷನ್ ಅಂದ್ರೇನು, ಭಾಗ, ವಿಭಾಗ ಅಂತ ಕರಿತೀವಲ್ಲ, ಸೊ ಆ ರೀತಿ. ಆಮೇಲೆ ಸ್ಕೂಲ್ ಆರ್ ಕಾಲೇಜ್, ನೀವು ಸ್ಕೂಲ್ ಓದ್ತಿದ್ರೆ ಸ್ಕೂಲ್, ಕಾಲೇಜ್ ಓದ್ತಿದ್ರೆ ಕಾಲೇಜ್ ಬರ್ಕೋಬಹುದು, ಹೌದಲ್ಲ? ಸೊ ಇದಿಷ್ಟ ಆಯ್ತಾ? ಇದಾದ್ಮೇಲೆ ಏನ್ ಮಾಡ್ಬೇಕು, ಈಗ ಆಪ್ಷನ್ ಅಲ್ಲಿ ಹೋಗಿ, ಆಪ್ಷನ್ ಕಾಣಿಸ್ತಿಲ್ಲ ಬಲಭಾಗಕ್ಕೆ, ವೆರಿ ಗುಡ್. ನೆಕ್ಸ್ಟ್ 30 per page ಬ್ಲೂ ಅಲ್ಲಿ ಮಾರ್ಕ್ ಆಗಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಓಕೆ ಅನ್ನಿ. ಓಕೆ ಅಂದಾದ್ಮೇಲೆ ನೆಕ್ಸ್ಟ್ ನ್ಯೂ ಡಾಕ್ಯುಮೆಂಟ್ ಕಾಣಿಸ್ತಿದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಯ್ತಾ? ಒಂದೇ ಸಲಕ್ಕೆ ಆಯ್ತಾ? 30 ಆಗಿದೆಯಲ್ಲ, ಒಂದ್ಸಲ ಕೌಂಟ್ ಮಾಡಿ ನೋಡಿ ಕ್ವಿಕ್ ಆಗಿ. ಒಂದು ಕಾಲಮ್ ಅನ್ನ ಕೌಂಟ್ ಮಾಡಿ ಗೊತ್ತಾಗುತ್ತೆ. ಆಗಿದೆಯಾ 30? ಎಸ್ ಸರ್. ವೆರಿ ಗುಡ್. ಅದೇ ರೀತಿ ಈ ಒಂದು ಎಲ್ಲಾ ಕಾಲಮ್ಸ್ ಗಳಿಗೂ ಪ್ರತಿಯೊಂದು ಲೇಬಲ್ಸ್ ಗಳಿಗೆ ಕೂಡ ನೀವು ವಿಭಿನ್ನವಾದಂತ ಡಿಫ್ರೆಂಟ್ ಕಲರ್ ಕೂಡ ಹಾಕೋಬಹುದು, ಹೌದಿಲ್ಲ? ಜೊತೆಗೆ ನಿಮ್ಗೆ ಇಮೇಜ್ ಬೇಕು ಅನ್ನೋದಾದ್ರೂ ಕೂಡ ತಾವೇನ್ ಮಾಡ್ಬೋದು, ಬ್ಲಾಂಕ್ ಕಾಣಿಸ್ತಿದೆಯಲ್ಲ ಅದ್ರ ಮುಂದ್ಗಡೆ ನೇಮ್, ಕ್ಲಾಸ್, ರೋಲ್ ನಂಬರ್ ಕಾಣಿಸ್ತಿದೆಯಲ್ಲ, ಅದ್ರ ಮುಂದ್ಗಡೆ ಇಮೇಜ್ ಕೂಡ ತಾವು ಆಡ್ ಆನ್ ಮಾಡ್ಕೋಬಹುದು, ಹೌದಿಲ್ಲ? ಸೊ ಇದೇ ರೀತಿ ಇನ್ನು ಕಂಪ್ಯೂಟರ್ ಸಂಬಂಧಪಟ್ಟಂತ ಹೆಚ್ಚಿನ ಒಂದು ಮಾಹಿತಿ ತಮಗೆ ಕ್ವಿಕ್ ಆಗಿ ಕಲಿಬೇಕು ಅನ್ನೋದು ಆಸೆ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು.